ಸರ್ ನಮಸ್ಕಾರ. ನಮಗೆ ಕೇಳ್ತಾವಾಗ ಸರ್ ಈಗ ಕೇಳಿಸ್ತಾ ಇದೆ, ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ ಸರ್. ಅದೇ ಏನಿಲ್ಲ, ಅದ್ರಲ್ಲಿ ಒಂದು ಶಾರ್ಟ್ ಬರುತ್ತೆ, ಇವರು ಸೆಟ್ಲಿ ಪಾಸ್ ಮಾಡ್ತಾ ಇರ್ತಾರೆ ಔಟ್ಡೋರ್ಲಿ, ಅಂಗಡಿ ಮುಂದೆ ಪಾಸ್ ಆಗ್ತಾರೆ. ಆ ಅಂಗಡಿ ಮುಂದೆ ಪಾಸ್ ಆಗ್ಬೇಕಾದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಮೋಟರ್ ಬೈಕ್ ತುಳಿತಾ ಇರ್ತಾನೆ. ಓಕೆ, ಅದು ಸ್ಟಾರ್ಟೇ ಆಗಲ್ಲ. ಆಯ್ತಾ, ಒಂದು ಪರ್ಟಿಕ್ಯುಲರ್ ಮೂಮೆಂಟ್ಲಿ ಒಂದು ಸೀನ್ ಬಂದ್ಬಿಟ್ಟು ಏನೋ ಒಂದು ಚೇಂಜಸ್ ಬರ್ಬೇಕಾದ್ರೆ ಒಂದು ಲೈಟ್ ಬರುತ್ತೆ. ಅವಾಗ ಅದೇ ಸ್ಮಾಲ್ ಸೂಕ್ಷ್ಮ ಪಾಯಿಂಟ್ ಇದೆಯಲ್ಲ, ಅದು ಇಷ್ಟು ರಿಲೇಟ್ ಇರುತ್ತೆ. ಅವಾಗ ಆ ಒಂದು 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 ಸ್ಪಾರ್ಕ್ ಇದೆಯಲ್ಲ, ಸ್ಟಾರ್ಟ್ ಅಂತ ಇಟ್ ಮೈಟ್ ಬಿ ಆ ಸ್ಪಾರ್ಕ್ ಹಾಗೆ ಇರ್ಬೋದು, ಬಟ್ ಆ ಸ್ಪಾರ್ಕ್ಗೆ ಒಂದು ಚಾರ್ಜ್ ಇದೆ. ಸೊ ಪ್ರತಿಯೊಂದು ಅಂಶನೂ ಬಹಳ ಚೆನ್ನಾಗಿ ಡೀಟೇಲ್ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಟ್ಸ್ ವೆರಿ ಡಿಫ್ರೆಂಟ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಅಂಡರ್ಗೋ ಮಾಡ್ತಾನೆ, ಅದನ್ನ ಬಂದು ಅವ್ನು ರಿಲೇಟ್ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿಂದನೋ ಒಂದೊಂದು ಮಾರಲ್ ಸಪೋರ್ಟ್ ಬರುತ್ತೆ. ಆ ಮಾರಲ್ ಸಪೋರ್ಟ್ ಪಾಸಿಟಿವ್ ಆಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅವ್ನ ಲೈಫಲ್ಲಿ ಒಂದು ಫೈರ್ ಅನ್ನೋದಿದೆಯಲ್ಲ, ಅದು ನೀಟಾಗಿ ಫ್ಲೈ ಆಗುತ್ತೆ. ಎಸ್ ಎಸ್ ಶಿವಣ್ಣ, ಈಗ ಚಿತ್ರ ತುಂಬ ಅದ್ಭುತವಾಗಿದೆ, ನಾನು ಕೂಡ ನೋಡಿದೆ. ತುಂಬ ಪ್ರೇಕ್ಷಕರಿಂದ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಜೀ ಕನ್ನಡ ನ್ಯೂಸ್ ಮೂಲಕ ಚಿತ್ರದ ಅಭಿಮಾನಿಗಳಾಗಿರ್ಬೋದು ಅಥವಾ ಇನ್ನೂ ಚಿತ್ರ ನೋಡಿದವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಶಿವಣ್ಣ? ಏನೋ ಒಂದು ಹೊಸ ಪ್ರತಿಭೆಗೆ ಯಾವಾಗ ನಾವು ಸಪೋರ್ಟ್ ಮಾಡ್ಬೇಕು. ಕನ್ನಡ ಜನ ಯಾವಾಗಲೂ ಹೊಸ ಪ್ರತಿಭೆ, ಅದು ಯಾವುದೇ ಭಾಷೆ ಆಗಲಿ ಅವ್ರು ಚೆನ್ನಾಗಿ ನೋಡ್ತಾರೆ ಬಂದು. ಸೊ ಕನ್ನಡದಲ್ಲಿ ಆ ರೀತಿ ಒಂದು 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 ವಿಭಿನ್ನವಾದ ರೀತಿ ಬಂದಾಗ 100% ಅದನ್ನ ನೀವು ಸ್ವೀಕರಿಸ್ಬೇಕು, ಅದಕ್ಕೆ ಆಶೀರ್ವಾದ ಮಾಡ್ಬೇಕಂದ್ರೆ ನನ್ನ ಮನಸ್ಸಿಂದ ಕೇಳ್ಕೊತೀನಿ ಅಷ್ಟೇ. ದೇ ಶುಡ್ ಕಮ್ ವಾಚ್ ದ ಫಿಲ್ಮ್, ಪೇಷನ್ಸ್ ನೋಡ್ಬೇಕು. ಅಂದ್ರೆ ಬರೀ ಆಕ್ಷನ್ ಸಿನಿಮಾ ಅಲ್ಲ, ಇಲ್ಲ ಬರೀ ಹಾಡುಗಳು ವಿಭಿನ್ನ ಹಾಡುಗಳು ಹಾಕಿದ್ರೆ ಸಿನಿಮಾ ಅಲ್ಲ. ಎಂಟರ್ಟೈನ್ಮೆಂಟ್ ಜೊತೆಲಿ ನಾವೇನ್ ಮೆಸೇಜ್ ನ ಕ್ಯಾರಿ ಮಾಡ್ತೀವಿ, ಅದ್ ಹೆಂಗೆ ನಮ್ಮ ಮಕ್ಳಿಗೆ ಉಪಯೋಗ ಆಗುತ್ತೆ, ಅಲ್ಲ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋ ನೋಡ್ಬೇಕು. ಅದು ಬಂದು ನೋಡಿ 100% ನಮ್ಮ ಕರ್ನಾಟಕ ಜನ ಯಾವಾಗಲೂ ಕೈ ಬಿಡಲ್ಲ. ಬಟ್ ಒಳ್ಳೆ ಪ್ರಯತ್ನ ಇಡೀ ಫೈರ್ಫ್ಲೈ ಟೀಮ್ ಇಂದ. ಅಂಡ್ ನನಗೆ ತುಂಬಾ ಅನ್ಸುತ್ತೆ, ನನ್ನ ಮಗಳಿಗೆ ಈ ರೀತಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಇದು ಬಂದಿದ್ದು ನನ್ನ ಮಗಳ ಮೇಲೆ ನಿಜವಾಗ್ಲೂ ಒಂದು ಗೌರವ ಇದೆ. ಅಟ್ ದ ಸೇಮ್ ಟೈಮ್ ಥ್ಯಾಂಕ್ಸ್ ಫಾರ್ ವಂಶಿ ಟು ಗಿವ್ ಅ ವಂಡರ್ಫುಲ್ ಐಡಿಯಾ, ಅಂಡ್ ಥ್ಯಾಂಕ್ಸ್ ಫಾರ್ ಅಭಿಲಾಷ್ ಟು ಗಿವ್ ಫ್ಯಾಂಟಾಸ್ಟಿಕ್ ಫೋಟೋಗ್ರಫಿ. ನನಗೆ ಬಹಳ ಅಮೇಜಿಂಗ್ ಆಗಿತ್ತು. ನಾನು ಒಂದು ಸಿನಿಮಾ ಮಾಡ್ಬೇಕು ಅವ್ರ ಜೊತೆಲಿ. 100% ಆಗ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮಗಳು ಈಗ ಸಿನಿಮಾ ನಿರ್ಮಾಪಕಿ ಆಗಿದ್ದಾರೆ. ಅವರ ಡೆಡಿಕೇಶನ್, ಈಗ ಸಿನಿಮಾ ಪ್ರಮೋಷನ್ಗಾಗಿ ಬೆಳಗ್ಗೆ ಸ್ಟುಡಿಯೋಗೆ ಬಂದಿದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಥವಾ ಸಿನಿಮಾ ತಂಡಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಇಲ್ಲ, 100 ಅವ್ರು ಯಾವಾಗ ಡೇ 1 ಇಂದ ಶುರುವಾಗಿದ್ದರಿಂದ ಇವತ್ತವರೆಗೂ ಅವ್ರಿಗೆ ಏನೇ ಬೇಕಾದ್ರೆ ನಾವು ನನ್ನ ಮಗನಿಗೋಸ್ಕರ ನಾವು ಏನ್ ಬೇಕಾದ್ರೆ ಮಾಡ್ತೀವಿ. ಓಕೆ, ಬಟ್ ಅದನ್ನ ಬಂದ್ಬಿಟ್ಟು ಅಡ್ವಾಂಟೇಜ್ ತಗೊಳ್ದೇನೆ ಒಳ್ಳೆ ರೀತಿಲಿ ಮಾಡೋದಿದೆಯಲ್ಲ ಮಕ್ಳಿಗೆಲ್ಲ, ಅದು ರೇರ್. ಅದು ನಿಧಿಯಲ್ಲಿ ಇದೆ, ಆ ಗುಣ ಇದೆ. ಅದನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಆಮೇಲೆ ನೋಡಿ ಅವರ ಡೆಡಿಕೇಶನ್ ಹಂಗಿರ್ಬೇಕು. ಅವಾಗ ನಮ್ಮ ಸಿನಿಮಾ ಜನಗಳಿಗೆ ಮುಟ್ಟಬೇಕನ್ನೋದು ಒಂದು ಕುತೂಹಲ ಇದೆಯಲ್ಲ, ಅದಿದ್ರೇನೆ ಪ್ರೊಡ್ಯೂಸರ್ 100% ದೇ ಕ್ಯಾನ್ ರೀಚ್. ಎಸ್ ಶಿವಣ್ಣ, ಈಗ ವಂಶಿ ಅವರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅಥವಾ ವಂಶಿ ಅವ್ರು ಮಾತಾಡ್ಬೋದಾ? ಮಾತಾಡ್ಲಿ, 100% ಮಾತಾಡಿ ವಂಶಿ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ನಿಮ್ಮ ಟೈಮ್ ಮಾಡಿಕೊಂಡು ಫೋನ್ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಆ್ಯಂಡ್ ನಿಮ್ಮ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಡೋಂಟ್ ವರಿ, ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ವಂಶಿ. ಯಾಕೆ 100% ಜನ ನೋಡ್ತಾರೆ, ದೇ ವಿಲ್ ಕಮ್. ಸ್ವಲ್ಪ ಟೈಮ್ ಬೇಕು, ವಿ ವಿಲ್ ಹೋಲ್ಡ್ and we will see that people will come and watch. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ನಾವು ಏನ್ ಪ್ರಮೋಷನ್ ಏನ್ ಮಾಡ್ಬೋದು ಅದು ಮಾಡಿ. ಈಗ ನೋಡಿ ಟಿವಿ ಮೂಲಕ ಅದ್ರಾಗ ಹೋಗ್ಬೇಕು, ಅವ್ರಿಗೆ ಜನಗಳಿಗೆ ಹೋಗ್ಬೇಕು. ಹೋದಾಗ 100% ಅಡ್ಕೊಂಡು ಸಾಕು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಶಿವಣ್ಣ DOP ಅಭಿಲಾಷ್ ಅವರಿದ್ದಾರೆ. ಅಭಿಲಾಷ್, ಹಾಯ್ ಅಭಿಲಾಷ್. ಹಾಯ್ ಸರ್. Thank you sir, thank you so much for your time. Good job and all the best. Thank you sir, I hope you like my work. Thank you. 100%. Thank you sir.